ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಹುಣಸೆಹಣ್ಣು ಬೇಗ ನೆನೆಸಿರೋದು ಮರ್ತೋಗಿರುತ್ತೆ. ಯಾವುದಾದ್ರೂ ಪುಳಿಯೋಗರೆನೋ ಸಾಂಬಾರು ಏನಾದರೂ ನೆನೆಸ್ಬೇಕು ಅನ್ನೋದು ಮರ್ತೋಗಿರ್ತೀವಿ. ಆಗ ಈ ರೀತಿ ಕೂಡ ಮಾಡಿ. ಹುಣಸೆಹಣ್ಣ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಕುಕ್ಕರು ನಾವು ಇಟ್ಟಿರ್ತೀವಲ್ಲ, ಏನಾದರೂ ಸಾಂಬಾರಿಗೆ ಅಂತ ಇಟ್ಟಿರ್ತೀವಿ, ಕುಕ್ಕರ್ ಮೇಲೆ ಇಟ್ಟರೆ ಅದು ಬೇಗ ಕೂಡ ನಮಗೆ ಬೇಗ ಹುಳಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಬಾದಾಮಿ ಕೂಡ ಬೇಗ ಸಿಪ್ಪೆ ತೆಗಿಬೇಕು. ನಾವು ಏನು ರಾತ್ರಿ ನೆನೆಸಿಡೋದು ಮರ್ತಿರ್ತೀವಿ. ಹಾಗೆ ಇದು ಕೂಡ ಅದೇ ರೀತಿ ಮಾಡಿದ್ರೆ ಇದು ಬೇಗನೆ ಸಿಪ್ಪೆ ತೆಗಿಬೋದು. ತುಂಬಾ ಸುಲಭವಾಗಿ ಸಿಪ್ಪೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಸಿಪ್ಪೆ ಬಿಡಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ಇದು ಕೂಡ ಅದೇ ರೀತಿ ನಾವು ಎಷ್ಟು ಬೇಕೋ ಅಷ್ಟನ್ನ ಎತ್ಕೊಂಡು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಟಿರ್ತೀವಲ್ಲ, ಏನಾದ್ರು ಸಾಂಬಾರು ಅನ್ನಕ್ಕೆ ಏನಾದ್ರು ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಅದಕ್ಕೆ ಅದರ ಮೇಲೆ ಇಟ್ಟರೆ ಇದು ನೋಡಿ ಎಷ್ಟು ಸುಲಭವಾಗಿ ಬಿಡಿಸ್ಕೋಬೋದು. ಒಂದು ಸೆಕೆಂಡಲ್ಲೇ ಬಿಡಿಸ್ಕೋಬೋದು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿರುತ್ತೆ. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ನೋಡಿ, ಇದು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನಾವು ಒಬ್ಬಟ್ಟಿಗಂತ ಮಾಡ್ತಿರ್ತೀವಿ ಅಥವಾ ಚಪಾತಿಗಂತ ನಾವು ಒಂದ್ರೆ ಅಂತೂ ಇಡಲೇಬೇಕು. ಏಕೆಂದರೆ ಏನಾದರೂ ಇರುತ್ತೆ, ಏನಾದರೂ ಸೇರ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದ್ರೆ ಹಿಡಿಲೇಬೇಕು. ಒಂದ್ರೆ ಮಾಡ್ತಾಯಿರ್ತೀವಿ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ಎಲ್ಲೂ ಚೆಲ್ಲಲ್ಲ, ಜಾಸ್ತಿ ಎಲ್ಲೂ ಚೆಲ್ಲೋಗಲ್ಲ, ಮತ್ತು ಕ್ಲೀನ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಈ ಟಿಪ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಂತೂ ಯಾರಿಗೂ ಗೊತ್ತಿರಲ್ಲ ಅನಿಸುತ್ತೆ. ಆದರೂ ನೋಡಿ, ಇದು ಒಬ್ಬಟ್ಟಿಗಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ಒಬ್ಬಟ್ಟಿಗೆ ತುಂಬಾ ಆಯಿಲ್ ಹಾಕಬೇಕು. ಅದ್ರ ಬದಲು ಇಷ್ಟೇ ಆಯಿಲಲ್ಲಿ ನಾವು ಎಷ್ಟು ಸ್ಮೂತಾಗಿರೋ ಒಬ್ಬಟ್ಟು ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನಾವು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಮೈದಾ ಹಿಟ್ಟನ್ನ ಕಲಸಿ 1 ಅವರ್ ನೀರಲ್ಲಿ ನೆನೆಸಿಡಬೇಕು. ವೀಡಿಯೋದಲ್ಲಿ ಏನು ತೋರಿಸಿದ್ದೀನಲ್ಲ ಅದೇ ರೀತಿ 1 ಅವರು ನೆನೆಸಿಡಬೇಕು ಫ್ರೆಂಡ್ಸ್. ಅದು ಏನು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಮುಳುಗೋ ತನಕಷ್ಟು ನೀರು ಹಾಕಿ ನೆನೆಸಿಡಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಅಷ್ಟೇ ಸ್ಮೂತಾಗಿ ಮತ್ತು ಬೇಗನೆ ಆಗುವಂತಹ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಅಂತ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಒಬ್ಬಟ್ಟಿಗಂತ ನಾವು ಒಬ್ಬಟ್ಟು ಪೇಪರು ಅಥವಾ ಏನು ಸೀಟ್ ಇಲ್ಲ ಅಂತಂದರೆ ನೋಡಿ, ಈ ಥರ ಆಯಿಲ್ ಕವರ್ ಇದ್ದರೆ ಇದು ಸಾಕು. ತುಂಬಾ ಸುಲಭವಾಗಿ ನಾವು ಎಷ್ಟಾದರೂ ಒಬ್ಬಟ್ಟು ಮಾಡ್ಕೋಬೋದು. 5 ನಿಮಿಷದಲ್ಲೇ ತುಂಬಾ ಒಬ್ಬಟ್ಟು ತುಂಬ ಬೇಜಾರು ಅನಿಸಲ್ಲ, ಬೇಗನೆ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಟರ್ ಸೀಟ್ ಇಲ್ಲ ಅಂತಂದರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಎಷ್ಟು ಉಬ್ಬಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ಅಷ್ಟೇ ಸ್ಮೂತಾಗಿರುತ್ತೆ. ಈ ಟ್ರಿಕ್ ಫಾಲೋ ಮಾಡೋದ್ರಿಂದ ತುಂಬಾ ಸ್ಮೂತ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಲಾಸ್ಟ್ ಟಿಪ್ಸ್ ಬಂದು ಕೊತ್ತಂಬರಿ ಸೊಪ್ಪು ನಾವು ಚಾಕಲ್ಲಿ ಕಟ್ ಮಾಡೋದ್ರಿಂದ ಸಣ್ಣದಾಗಿ ಬರಲ್ಲ. ಅದರಿಂದ ಈ ಕತ್ತರಿಯಲ್ಲಿ ಈ ಥರ ಮಾಡಿದ್ರೆ ಎಷ್ಟು ಚಿಕ್ಕದು ಬೇಕು ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಇದು ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.